ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟರ್ ಆಟೋಮೋಟಿವ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವತ್ತು ನಮ್ಮ ಹತ್ರ KTM ಡ್ಯೂಕ್ 250 ಇದೆ. ರೆಂಟಲ್ ಬರೋದಾದ್ರೆ ನಿಮ್ಗೆ ಸಿಗ್ನೇಚರ್ ಆಗಿರೋಂತ ಯೂಸ್ ಸ್ಟೈಲ್ ಅಲ್ಲಿ LED DRLs ಕೊಟ್ಟಿದ್ದಾರೆ, LED ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಹೈ ಬೀಮ್ ಲೋ ಬೀಮ್ ಎರಡು ಸೆಪರೇಟ್ ಇದೆ ಅಂಡ್ 320mm ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ವಿತ್ ಅಲಾಯ್ ವೀಲ್ಸ್ ಅಂಡ್ ಟ್ಯೂಬ್ಲೆಸ್ ಟೈರ್. ಸೈಡ್ ಪ್ರೊಫೈಲ್ ಹೀಗಿರುತ್ತೆ. ಇದರಲ್ಲಿ ನಿಮ್ಗೆ ಆರೆಂಜ್ ಕಲರ್ ಅಂಡ್ ಬ್ಲಾಕ್ ಕಲರ್ ಆಪ್ಷನ್ ಇದೆ. ನನ್ನ ಹತ್ರ ಬಂದು ಆರೆಂಜ್ ಕಲರ್ ಇರೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು 250cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಇದರ ಪವರ್ ಬಂದ್ಬಿಟ್ಟು 31 PS ಆಫ್ ಪವರ್ ಸಿಗುತ್ತೆ ಅಂಡ್ 25 Nm ಆಫ್ ಟಾರ್ಕ್ ಇದೆ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮಾಡಿರೋ ನೇಕೆಡ್ ಸ್ಟ್ರೀಟ್ ಬೈಕ್ ಇದಾಗಿರುತ್ತೆ. ಹಿಂದೆ ಬರೋದಾದ್ರೆ ನಿಮ್ಗೆ 240mm ಡಿಸ್ಕ್ ಬ್ರೇಕ್ ಸಿಗುತ್ತೆ ಅಂಡ್ ಹಿಂದೆ ಟೈರ್ ಬಂದು 150/60 R17. ಇದು ಕೂಡ ಟ್ಯೂಬ್ಲೆಸ್ ಟೈರ್. LED ಟೈಲ್ ಲ್ಯಾಂಪ್ ಸಿಗುತ್ತೆ, LED ಇಂಡಿಕೇಟರ್ಸ್ ಕೂಡ ಇದೆ. ಸೀಟ್ ಹೈಟ್ ಬಂದು 800mm ಇದೆ ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 162mm ಇದೆ. ಟ್ಯಾಂಕ್ ಕೆಪಾಸಿಟಿ ಬರೋದಾದ್ರೆ ಇದರಲ್ಲಿ ನಿಮ್ಗೆ 15 ಲೀಟರ್ಸ್ ಆಫ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ ಅಂಡ್ ಇಲ್ಲಿ ಒಂದು ನಿಮ್ಗೆ LCD ಡಿಸ್ಪ್ಲೇ ಸಿಗುತ್ತೆ. 5 inches LCD ಡಿಸ್ಪ್ಲೇ. ಇಲ್ಲಿ ನಿಮ್ಗೆ ಈ ಡಿಸ್ಪ್ಲೇ ಟಾಗಲ್ ಮಾಡೋ ಎಲ್ಲ ಆಪ್ಷನ್ಸ್ಗಳು ಇಲ್ಲಿ ಸಿಗುತ್ತೆ. ಸೊ ಲ್ಯಾಪ್ ಟೈಮ್ ಆಗಿರ್ಬೋದು, ಮೋಟರ್ ಸೈಕಲ್ ಬೈಕ್ ಇನ್ಫೋ ಆಗಿರ್ಬೋದು ಅಂಡ್ ರೈಡ್ ಮೋಡ್ಸ್ ಅಲ್ಲಿ ನಿಮಗೆ ಟ್ರ್ಯಾಕ್, ಸ್ಟ್ರೀಟ್ ಅಂತ 2 ಮೋಡ್ ಸಿಗುತ್ತೆ. ಸೊ ABS ನೆಕ್ಸ್ಟ್ ABS ಹೋಗೋದಾದ್ರೆ ABS ರೋಡು, ಸೂಪರ್ ಮೋಟೋ ಅಂತ 2 ಚೇಂಜ್ ಮಾಡ್ಕೋಬಹುದು ನೀವು. ಸೊ ಬ್ಯಾಕ್ ಬರೋದಾದ್ರೆ ಇಲ್ಲಿ ಬೈಕ್ ಇನ್ಫೋ ಇದೆ, ಟ್ರಿಪ್ ಇನ್ಫೋ, ಟ್ರಿಪ್ 1, ಟ್ರಿಪ್ 2 ಹಾಗೆ 2 ಇದೆ. ಸೊ ಎಲ್ಲಾನು ನೀವು ಇಲ್ಲಿಂದನೇ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲಿ ಬಂದು ನಿಮ್ಗೆ ಹ್ಯಾಜಾರ್ಡ್ ಸ್ವಿಚ್ ಬಟನ್ ಇದೆ, ಪಾಸಿಂಗ್ ಲೈಟ್ ಇಲ್ಲಿದೆ, ಇಂಡಿಕೇಟರ್ ಸ್ವಿಚಸ್ ಆರ್ ಓವರ್ ಹಿಯರ್ ಅಂಡ್ ಹಾರ್ನ್, ನಾರ್ಮಲ್ ಡಿಸೆಂಟ್ ಹಾರ್ನ್. ಕಿಲ್ ಸ್ವಿಚ್ ಬಂದು ಇಲ್ಲಿರುತ್ತೆ ಅಂಡ್ ಇಗ್ನಿಷನ್ ಸ್ವಿಚ್ ಬಂದು ಇಲ್ಲಿರುತ್ತೆ. ಸೊ ಒಂದು ಎಕ್ಸಾಸ್ಟ್ ನೋಟ್ ಇದರ ಕೇಳಿಸ್ಕೊಡೋದಾದ್ರೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರುತ್ತೆ. ಸೊ ಒಂದು ಡೀಸೆಂಟ್ ಎಕ್ಸಾಸ್ಟ್ ನೋಟ್ ಅಂತಾನೆ ಹೇಳ್ಬೋದು. ಇದಿಷ್ಟು ಇದರ ಫೀಚರ್ಸ್ ಅಂಡ್ ಸ್ಪೆಸಿಫಿಕೇಶನ್ಸ್ ಆಗಿತ್ತು. ಸೊ ಈಗ ಲೆಟ್ ಸ್ಟಾರ್ಟ್ ರೈಡಿಂಗ್ ಇಟ್. ಫಸ್ಟ್ ಇಂಪ್ರೆಷನ್ ಅಬೌಟ್ ದಿಸ್ KTM ಡ್ಯೂಕ್ 250. ಸೀಟಿಂಗ್ ಪೊಸಿಷನ್ ನೋಡೋದಾದ್ರೆ ನಾನು ಬಂದು 5'11" ಹತ್ರ ಹೈಟ್ ಇದೀನಿ. ಪೊಸಿಷನ್ ಅಷ್ಟೇನ್ ಅಗ್ರೆಸಿವ್ ಆಗಿಲ್ಲ. ಹ್ಯಾಂಡಲ್ ಬಾರ್ ಕೂಡ ನಿಮ್ಗೆ ಈಸಿ ಆಗಿದೆ, ಶೋಲ್ಡರ್ಸ್ ಅಪ್ರೈಟ್ ಆಗೇ ಇದೆ. ಇಟ್ ಈಸ್ ನಾಟ್ ಮಚ್ ಆನ್ ಇಶ್ಯೂ. ಸೀಟಿಂಗ್ ಪೋಸ್ಚರ್ ಆಗಿರ್ಬೋದು ಅಷ್ಟೇನ್ ಇಶ್ಯೂ ಇಲ್ಲ. ಸೀಟ್ ಸ್ವಲ್ಪ ಕಂಫರ್ಟಬಲ್ ಆಗಿರ್ಬೇಕಿತ್ತು, ಅಷ್ಟು ಕಂಫರ್ಟಬಲ್ ಇಲ್ಲ. ಇಟ್ ಈಸ್ ಫೀಲಿಂಗ್ ಲೈಕ್ ಸಿಟಿಂಗ್ ಆನ್ ಅ ರಾಕ್. ಲೋ ಎಂಡ್ ಅಲ್ಲಿ ಅಷ್ಟೊಂದು ಪಂಚಿನೆಸ್ ಇಲ್ಲ, ಬಟ್ ಮಿಡ್ ರೇಂಜ್ ಅಬೌವ್ 4000 RPM ಇಟ್ ಇಸ್ ಟಾಪ್. 4000 RPM ಒಳಗಿದ್ರೆ ಪವರ್ ಇದೆ ಅಂತಾನೆ ಫೀಲ್ ಆಗಲ್ಲ. ಅಬೌವ್ 4000 RPM is a boost in the power. So low end performance ಅಷ್ಟೇನ್ ಗ್ರೇಟ್ ಇಲ್ಲ, ಬಟ್ ಮಿಡ್ ರೇಂಜ್ ಇಟ್ ಈಸ್ ವೆರಿ ಗುಡ್. 6-speed ಗೇರ್ಬಾಕ್ಸ್ ಸಿಗುತ್ತೆ ಅಂಡ್ ಸಿಟೀಸ್ ಅಲ್ಲಿ ನೀವು ಮೆನ್ಯೂ ಮಾಡಬೇಕು ಅಂದ್ರೆ ತುಂಬಾನೇ ಈಸಿ, ಯಾಕೆಂದ್ರೆ ಇದ್ರ ಕರ್ವ್ ವೇಟ್ ಬಂದು 160 kgs ಇದೆ. If you give it a pull in the fourth gear, so has got a very good punchy power. So mid range it is good. We're talking about the brakes, very good brakes. 2 ಡಿಸ್ಕ್ ಬ್ರೇಕ್ ಇರೋದ್ರಿಂದ ತುಂಬಾ ಶಾರ್ಪ್ ಬೈಟ್ ಇದೆ. ನಾಟ್ ಅಟ್ ಆಲ್ ಇಶ್ಯೂ ವಿತ್ ದ ಬ್ರೇಕ್ಸ್. ನಿಮಗೆ ABS ಸಿಗುತ್ತೆ, ಕ್ವಿಕ್ ಶಿಫ್ಟರ್ ಸಿಗುತ್ತೆ. ಇದರಲ್ಲಿ ರೈಡ್ ಬೈ ವೈರ್ ಫೀಚರ್ ಇರೋದು. ಸೊ ಹೈ ಎಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಓಕೆ ಅಂತ ಇದೆ. ಸೊ ಓವರ್ ಆಲ್ ಬೈಕ್ ಬಗ್ಗೆ ಈಗ ನಾವು ಮಾತಾಡೋದಾದ್ರೆ ಬ್ಯಾಲೆನ್ಸಿಂಗ್ ಇಟ್, the grip it offers, the power it offers in the mid-range is okay. So the overall bike is okay for a new user. ಒಂದು ಸ್ಮೂತ್ ಬೈಕ್, ಬೆಟರ್ ಫ್ಯೂಯಲ್ ಎಫಿಷಿಯನ್ಸಿ ಇರುವಂತ ಬೈಕ್. ಡೆಫಿನೆಟ್ಲಿ ನೀವು KTM ಡ್ಯೂಕ್ 250ಗೆ ಅಡಾಪ್ಟ್ ಆಗ್ಬೋದು. ಮೋಟೋ ಎಂಥೂಸಿಯಾಸ್ಟ್ ಆಗಿ ತುಂಬಾನೇ ಪವರ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಂದ್ರೆ ಡೆಫಿನೆಟ್ಲಿ 250 is not for you guys. ಯಾಕಂದ್ರೆ ಲೋ ಎಂಡ್ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ. ಮಿಡ್ ರೇಂಜ್ ನೀವು ಕಂಪೇರ್ ಮಾಡ್ಕೊಂಡ್ರೆ ಓಕೆನೆ. ಸೊ ಹೈ ಎಂಡ್ ಪರ್ಫಾರ್ಮೆನ್ಸ್ ಅಷ್ಟರಲ್ಲೇ ಇದೆ. ಸೊ ಬೆಟರ್ ಇದಕ್ಕಿಂತ ಹೈ ಎಂಡ್ ಹೋಗಿ. ಸೊ ಈ ವಿಡಿಯೋನು ಕೂಡ 24 days ಚಾಲೆಂಜ್ ಅಲ್ಲಿ ಒಂದು ಭಾಗ ಆಗಿರುತ್ತೆ. ಈ ವಿಡಿಯೋ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಟ್. ಎಲ್ಲಾ ವಿಡಿಯೋಸ್ಗೂ ಸಪೋರ್ಟ್ ಕೊಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.